ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 880300 ಅಟಿಕಾ ಗೋಲ್ಡ್ ಕಂಪನಿ. ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು ನಿಮ್ಮದೇ ಮಾಧ್ಯಮಗಳಲ್ಲಿ, ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಸೂರನೂ ಅಲ್ಲ. ಅಲ್ಲ ಯಾರಿಗೆ ಇವಾಗ ಹೇಳ್ಬೇಕಲ್ವಾ? ಯಡಿಯೂರಪ್ಪನವ್ರಿಗೆ ಹೇಳಿದ್ದೆ, ಕೊಟ್ಟ ಕುದುರೆಯನ್ನ ಏರ್ಲಾರ್ದವ ವೀರನೂ ಅಲ್ಲ ಶೂರನೂ ಅಲ್ಲ. ಈಗ ತಮ್ಮ ಖಾತೆಯಲ್ಲೇ ಕೊಟ್ಟಿರೋದು, ತಮ್ಮ ಸಂಪುಟದಲ್ಲಿ ಸಚಿವ ಸಂಪುಟದಲ್ಲಿ ಇವಾಗ ಈಗ ಡಿ.ಕೆ. ಶಿವಕುಮಾರ್ ಅವರು ಅವರೇ ಕೊಟ್ಟಿರೋದು ಇವಾಗ, ಹೌದಲ್ವಾ? ಈಗ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಯಾರು ಖಾತೆ ಕೊಟ್ಟಿದ್ದಾರೆ? ಈಗ ಯಾರಿಗೆ ಹೇಳ್ತಾರೆ? ಅದೊಂದು ಒಂದು ಕಡೆ. ಇವತ್ತು ನೋಡಿ, ಇಡೀ ರಾಜ್ಯದಲ್ಲಿ, ರಾಷ್ಟ್ರದ ರಾಜಕಾರಣದಲ್ಲಿ ಎರಡೇ ರಾಜಕಾರಣದಲ್ಲಿ ನಾನು ಮಂತ್ರಿ ಆದ್ಮೇಲೆ ನನಗೆ ಏನು ಅಂತ ಹೇಳಿದ್ರೆ, ಒಂದು ಸೇವಾ ಮನೋಭಾವನೆ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ದುಡ್ಡು ಮಾಡ್ಕೊಂಡು ಚೆನ್ನಾಗಿ ನೆಮ್ಮದಿಯಾಗಿರ್ಬೇಕು. ಇವತ್ತು ಸೇವೆಯ ಮನೋಭಾವನೆ. ದುಡ್ಡು ಮಾಡ್ಬೇಕು ಅಂದ್ರೆ ಪ್ರಬಲ ಖಾತೆ ಬೇಕು ಮಹೇಶ್ ಗೌಡ್ರೆ. ಕಾಂಜಿ ಪಿಂಜಿ ಕೊಟ್ರೆ ಅಲ್ಲಿ ದುಡ್ಡು ಹುಟ್ಟುತ್ತಾ? ದೇವೇಗೌಡ ಸಾಹೇಬ್ರು ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ದೇವೇಗೌಡ ಸಾಹೇಬ್ರು ಇದು ಕಾವೇರಿ, ಮೇಕೆದಾಟು, ಮಹದಾಯಿ ಸ್ಟಡಿ ಮಾಡಬೇಕು, ಎಲ್ಲ ಫೈಲ್ಗಳು ಓದಬೇಕು, ಮುಂದೆ ನ್ಯಾಯಾಲಯಗಳಲ್ಲಿ ನಾವು ದಾವೆ ಹೂಡಬೇಕು, ಅದ್ರ ಬಗ್ಗೆ ನಾನು ಅದೆಲ್ಲ ಎದಕ್ ಬೇಕಪ್ಪ? ಬೆಂಗಳೂರಲ್ಲಿ ಬರೀ ರಸ್ತೆಗೆ 2,000 ಕೊಟ್ಟಿದೆ, ಓನ್ಲಿ ಫಾರ್ ರೋಡ್ಸ್ 2,000 ಕೊಟ್ಟಿದೆ. ದೇವೇಗೌಡ ಸಾಹೇಬ್ರು ಅನಂತನಾಗ್ ಅವರಿಗೆ ಅವರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆಯನ್ನು ಒಂದು ಸೃಷ್ಟಿ ಮಾಡಿದ್ರು. ದೇವೇಗೌಡರು ಬಿಡ್ರಿ, ದೇವೇಗೌಡ ಅಧಿಕಾರ ಅನುಭವಿಸಿದ್ದೆ ತುಂಬಾ ಕಡಿಮೆ, ಅಧಿಕಾರಕ್ಕೆ ಅಸ್ತಿಭಾರ ಹಾಕಿದ್ದು ಬೆಂಗಳೂರಿಗೆ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಅವತ್ತಿನ ಕಾಲದಲ್ಲಿ PWD ಅಂತ ಹೇಳಿದ್ರೆ, ನೀರಾವರಿ ಯೋಜನೆಗಳು ಅಂತ ಹೇಳಿದ್ರೆ QL ನಿಂತ್ಕೊತಾ ಇದ್ರು ಮಂತ್ರಿಗಳು. ನಾನಾಗ್ಬೇಕು, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸೇವೆಯ ಬದ್ಧತೆ ಇತ್ತು. ರೈತಾಪಿ ವರ್ಗಕ್ಕೆ ಈ ನಾಡಿಗೆ ಏನಾದ್ರು ಸೇವೆ ಮಾಡಬೇಕು ಅಂತ ಹೇಳಿ. ಇವತ್ತು ವ್ಯಾಪಾರದ ಬದ್ಧತೆ, ಇವತ್ತು ಸೇವೆಯ ಬದ್ಧತೆ ಇಲ್ಲ. ಇನ್ಫ್ಯಾಕ್ಟ್ ನೋಡಿ, ಇವತ್ತು ರಾಮಲಿಂಗಾರೆಡ್ಡಿ ಅವರು ಗೊತ್ತಾಗೋಗಿದೆ, ನಾನು 3 ವರ್ಷದ ಅವಧಿಯಲ್ಲಿ ರಾಜ್ಯದ ಸಂಪೂರ್ಣ ಜ್ವಾಲಂತ ಸಮಸ್ಯೆ ಆಗಿದ್ದಂತ ಏನು KSRTC BMTC ನೌಕರರ ಸಮಸ್ಯೆಯನ್ನ ಬಗೆಹರಿಸಕ್ ಆಗಿಲ್ಲ, ಅಲ್ಲಿ ಸೇವೆಯನ್ನ ಮಾಡಬೇಕು. ಇನ್ನು 2 ವರ್ಷ ಸೇವೆಯನ್ನ ಮಾಡಕ್ ಹೋದ್ರೆ ಅಲ್ಲಿ ನನ್ನ ವಿರುದ್ಧವಾಗಿ ದಂಗೆ ಹೇಳ್ತಾರೆ. ನಂಬರ್ 1 ಇಂಪ್ಯಾಕ್ಟ್. ದ ಸೆಕೆಂಡ್ ಒನ್ ಇಸ್ ಏನಪ್ಪಾ ಅಂತ ಹೇಳಿದ್ರೆ, ಮುನಿಯಪ್ಪನವರು ಈ ರೀತಿಯಾಗಿ ಡಿಸಿಷನ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಕೇಂದ್ರದಿಂದ ಬರ್ತಾ ಇರ್ತಕ್ಕಂಥ ಅಕ್ಕಿ ರಾಜ್ಯ ಇವತ್ತು ಕಟಾಪ್ ಮಾಡಿದೀವಿ. ನಾವು ಸಹ ಅಲ್ಲಿ ನಾನು ಸಹ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ, ಅಲ್ಲಿ ನನ್ನ ಸೇವೆ ಮಾಡಕ್ ಆಗೋದಿಲ್ಲ. ಇವತ್ತು ಜಾರ್ಜ್ ಅವರು ಅಷ್ಟೇ, ಇಂಧನ ಇಲಾಖೆಯಲ್ಲಿ ಜಾರ್ಜ್ ಅವರು ಅಂತ ದೊಡ್ಡ ಇಂಧನ ಇಲಾಖೆಗೆ ಅಪಸ್ವರ ತೆಗಿತಾರೆ ಅಂತ ಹೇಳಿದ್ರೆ, ಇವತ್ತು ಅಪಸ್ವರ ತೆಗಿತಾ ಇಲ್ಲ, ಅವ್ರಿಗೆ ಬೇಕಾದವ್ರನ್ನ ಇಟ್ಟಿಲ್ಲ ಅಲ್ಲಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬೇಕಾದಂತ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಿದ್ದಾರೆ, ತಮಗ್ ಬೇಕಾದವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಟ್ರಾನ್ಸ್ಫರ್ ಪ್ರಾಬ್ಲಮ್ ಮೇಡಮ್, ಅಲ್ಲಿ ಟ್ರಾನ್ಸ್ಫರ್ ಪ್ರಾಬ್ಲಮ್ ಎಷ್ಟಿದೆ, ರೈತರು ದಂಗೆ ಏನ್ ಹೇಳ್ತಾ ಇದ್ದಾರೆ. ಇವತ್ತು ಅಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ, ಮೀಟರ್ ಭ್ರಷ್ಟಾಚಾರ, ಇವತ್ತು KBL ಅವ್ರಿಗೆ ಗೊತ್ತಿದೆ, ರಾಜ್ಯದ ನಾಡಿನಲ್ಲಿ ಎಲ್ಲೂ ಮಳೆ ಆಗಿಲ್ಲ, ನೆಕ್ಸ್ಟ್ ಕರೆಂಟ್ ಕೊಡ್ಬೇಕು ರೈತಾಪಿ ವರ್ಗಕ್ಕೆ, ದಂಗೆ ಇದ್ರೆ ನನ್ನ ಗತಿ ಏನು? ಇವೆಲ್ಲವನ್ನ ಥಿಂಕ್ ಮಾಡಿ ಇವತ್ತು ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ ಇವತ್ತು ದೊಡ್ಡದಾಗಿ ಎದ್ದಿರೋದು ಸತ್ಯ. ಡಿ.ಕೆ. ಶಿವಕುಮಾರ್ ಅವರು ಏನು, ನಾನು ಆ ರೀತಿ ನೋಡಲ್ಲ ಮಹೇಶ್ ಗೌಡ್ರೆ. ಈಗ ನಾನು ಏನೂ ಮಾಡಕ್ ಆಗಲ್ವೇನೋ, ಈ ಖಾತೆ ತಗೊಂಡ್ರೆ ನಾಳೆ ಆ ಖಾತೆನ ನಾನು ಸಮರ್ಥವಾಗಿ ನಿಭಾಯಿಸೋಕ್ ಆಗೋದಿಲ್ವೇನೋ, ನಾಳೆ ಜನ ದಂಗೆ ಹೇಳ್ತಾರೆ ಅನ್ನೋದು ಅವ್ರ ಕನ್ಸರ್ನ್ ಅಲ್ಲ. ಈ ಖಾತೆಯಲ್ಲಿ ದುಡ್ಡು ಹುಟ್ಟಲ್ವಾ? ಈ ಖಾತೆಯಲ್ಲಿ ದುಡ್ಡು ಹುಟ್ಟೋದಾದ್ರೆ ಈ ಖಾತೆ ಬೇಕು, ಇಲ್ದಿದ್ರೆ ಬೇಡ. ಈ ಖಾತೆಯಲ್ಲಿ ಟೆನ್ಷನ್ ಇದ್ರೆ ಆ ಖಾತೆ ಬೇಡ. ತುಂಬಾ ಸುಲಲಿತವಾಗಿ, ಸುಗಮವಾಗಿ ನಾನು ಹೇಳ್ತಾ ಇರೋದು ಪರ್ಟಿಕ್ಯುಲರ್ ಆಗಿ ಯಾರು ಖಾತೆ ತೆಗೆದಿದ್ದಾರೆ ಅವ್ರ ಬಗ್ಗೆ ಅಲ್ಲ, ಇನ್ ಜನರಲ್ ಆಗಿ. ಅದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಪ್ರಬಲ ಖಾತೆ ಯಾವ ಖಾತೆಗೆ ಬಜೆಟ್ ಅಲ್ಲಿ ಅತಿ ಹೆಚ್ಚು ಅಲೋಕೇಶನ್ ಆಗುತ್ತೆ ಅದೇ ಪ್ರಬಲ ಖಾತೆ. ನೋಡಿ, ಇವತ್ತು ಸಿದ್ದರಾಮಯ್ಯನವರು ಇಡೀ ರಾಜ್ಯ ಮಾತನಾಡ್ತಾ ಇದೆ. ಸಿದ್ದರಾಮಯ್ಯನವರ ನೇರವಾದ ವಕ್ರ ದೃಷ್ಟಿ ಈಗಾಗಲೇ 3 ದಿವಸದಲ್ಲೇ ಈಗಾಗಲೇ ಬಿದ್ದೋಗಿದೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಎಂತ ಬುದ್ಧಿವಂತಿದ್ದಾರೆ ನೋಡಿ. ಮೂಡ ಹಗರಣ ಜೀವಂತವಾಗಿದೆ. ನೀವು ಎಲ್ ದಾರಿ ತಪ್ಪಿದ್ರು ಕೊನೆಗೆ ಬಂದು ನೀವು ಲ್ಯಾಂಡ್ ಆಗೋದು ಸಿದ್ದರಾಮಯ್ಯನವ್ರ ಮನೆಗೆ. ದಯವಿಟ್ಟು ಇವತ್ತು ಕಾಂಗ್ರೆಸ್ ಹೋಗ್ತಾರ ಒಕ್ಕಳ ಕೇಳಿ ಯಾಕೆ ಇವತ್ತು ಕಾಂಗ್ರೆಸ್ ಹೋಗ್ತಾರೆ ನೋಡಿ, ಇವರು ಇಂಪ್ಯಾಕ್ಟ್ ಆಗೋದಿಲ್ಲ ರಾಜ್ಯದಲ್ಲಿ. ಇವತ್ತು ಹಾಗಾದ್ರೆ ಸಿದ್ದರಾಮಯ್ಯ ನಗರಾಭಿವೃದ್ಧಿ ಖಾತೆಯನ್ನ ತನ್ನ ಮಗನಿಗೆ ಕೊಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಜನಗಳು ಅಲ್ಲ. ಇವತ್ತು ಇನ್ನಾವ ಖಾತೆ ಕೊಟ್ಟಿದ್ದಾರೆ? ಬೆಂಗಳೂರು ನಗರಾಭಿವೃದ್ಧಿ ಬಗ್ಗೆ ನಾನು ಮಾತನಾಡ್ತಾರೆ. ಅರ್ಬನ್ ಡೆವಲಪ್ಮೆಂಟ್ ಅನ್ನ ಮೂಡ ಹಗರಣ, ಇವತ್ತು ಮೂಡ ಹಗರಣ ಜೀವಂತವಾಗಿದೆ. ನಿಮ್ಮ ಮಗನನ್ನ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮಾಡ್ಕೊಂಡಿದ್ದೀರಾ?
ಇವತ್ತು ಕೋರ್ಟ್ ಅಲ್ಲಿ ಇದೆ ಕೇಸು. ಯಾಕೆ ಮಾಡಿದೀರಾ ನಿಮ್ಮ ಮಗನನ್ನ? ಇದು ನೋಡಿ ಸಿದ್ದರಾಮಯ್ಯ ಈವಾಟ ಇವತ್ತು ಅಲ್ಲ. ಈಗ ರಾಜ್ಯ ಸಿದ್ದರಾಮಯ್ಯನವರ ಆಟದ ವಿಚಾರ ಅಲ್ಲ. ಒಂದ್ ನಿಮಿಷ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಪದತ್ಯಾಗ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ತಮ್ಮ ಬೇಕಾದವ್ರಿಗೆ ಇದು ಕ್ಯಾಬಿನೆಟ್ ಅಲ್ಲಿ ಸ್ಥಾನ ಕೊಡಿಸಿದ್ದಾರೆ. ಅದನ್ನ ನಾವು ಚರ್ಚೆ ಮಾಡೋಣ, ಇಲ್ಲ ಅಂತಲ್ಲ ಮಹೇಶ್ ಗೌಡ್ರೆ. ಇವತ್ತು ಚರ್ಚೆ ಆಗಬೇಕಾಗಿರೋದು, ಈಗ ನೀವು ಹೊಸ ಮಂತ್ರಿಮಂಡಲ ರಚನೆ ಮಾಡಿದ್ದೀರಿ, ಮುಂಗಾರು ಆಗಮನ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಡೀ ರಾಜ್ಯವನ್ನು ಸಜ್ಜು ಮಾಡಬೇಕಾಗಿದೆ, ಇನ್ನು ಪೋರ್ಟ್ಫೋಲಿಯೋಗಳು ಹಂಚಬೇಕಾಗಿದೆ. ನೀವು ಈಗಾಗಲೇ 3 ವರ್ಷ ಆಗೋಗಿದೆ, ಮತ್ತು ನೀವು ಹನಿಮೂನ್ ಪೀರಿಯಡ್ ಅಂತೇಳಿ ಹಿಂಗೆ ಖಾತೆ ಹಂಚಿಕೆಗೆ ಇನ್ನೂ 1 ತಿಂಗಳು ತಗೊಂಡ್ರೆ ನಿಮ್ಮನ್ನ ಜನ ಸುಮ್ಮನೆ ಬಿಡಲ್ಲ ಅಂತ ಮಾತಾಡ್ಬೇಕಾಗಿದೆ. ಇವತ್ತು ರಾಜ್ಯ ಸರ್ಕಾರ ಬಂದಿರಬೇಕು. ಹೊಸದಲ್ಲ ಇದು. ಈಗ ಎಲೆಕ್ಷನ್ ಆಗಿದೆ, 1 ದಿನಗಳಿಂದ ಹಬ್ಬದ ವಾತಾವರಣವನ್ನು ಮಾಡ್ಕೊ ಕೂತಿದ್ದೀರಲ್ಲ ನೀವೆಲ್ಲ. ಇವತ್ತು ರಾಜ್ಯದ ಜನರು ಸಾಕು, ನಿಮ್ಮ ಹಬ್ಬ ಸಾಕು. ನೋಡಿದೀವಿ 15 ದಿನ ಆಗಿದೆ, ಏನು 15 ದಿನ ಸಾಕಾಗೋಗಿದೆ. ಆಮೇಲೆ ಫಸ್ಟ್ ನಿಮ್ ಸರಿ ಮಾಡ್ಕೊಳ್ಳಿ. ಫಸ್ಟ್ ಇವಾಗ ನಿಮ್ ಮುಖ್ಯಮಂತ್ರಿಗಳು ಏನ್ ಕೊಡ್ತಾರೆ ನೋಡೋಣ. ಬಜೆಟ್ ಅಧಿವೇಶನ ಕರೀರಿ, ಸರ್. ಈ ನಾಚಿಕೆ ಅನ್ನೋ ಪದ ಬಿಟ್ಬಿಡ್ರಿ ಸರ್. ನಾವಾಯ್ತು ನೀವಾಯ್ತು ಮಾತೆತ್ತಿದ್ರೆ ನಾಚಿಕೆ ಇಲ್ವಾ, ಮಾನ್ ಇಲ್ವಾ, ಮರ್ಯಾದೆ ಇಲ್ವಾ, ಅದೆಲ್ಲ ಅಲ್ಲ. ಉತ್ಕರ್ಷ್ ಈಗ ಏನೋ ಒಂದು ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವ್ರ ಮೀಟಿಂಗ್ ಮೇಲೆ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ಓಕೆ, ಇವ್ರಿಗೀಗ ಹನಿಮೂನ್ ಪೀರಿಯಡ್ ಇಲ್ಲ. ಇದು ಆಲ್ರೆಡಿ ಹಳೆ ಸರ್ಕಾರ ಅಷ್ಟೇ. ಇದು ಹಳೆ ಸರ್ಕಾರ. ಇದು ಇವ್ರ ಕಾಲು ಹೊಸ್ತ ಅಷ್ಟೇ, ಶೂ ಅದೇ. ಮತ್ತೆ ಹಿಂಗೆ ಡ್ರ್ಯಾಗ್ ಮಾಡ್ಕೋತಾ ಜನರ ಸಮಯನ ವೇಸ್ಟ್ ಮಾಡೋದು, ಇದು ನಿಜಕ್ಕೂ ಕೂಡ ಜನತೆಗೆ ಮಾಡುವಂತಹ ಅತಿ ದೊಡ್ಡ ಮೋಸ ಮತ್ತು ದಗಲ್ಬಾಜಿತನ. ಬಗೆಹರಿಸಿ ಖಾತೆ ಹಂಚಿ ಕೆಲಸಕ್ಕೆ ನಡೆದು ಬಿಡ್ಬೇಕು, ಮುಗೀತಿನ್ನ. ಇನ್ನೊಂದು ಲಿಸ್ಟ್ ಅಂತ ಅದೊಂದು ಲಿಸ್ಟ್, ಮತ್ತು ಇನ್ನೊಂದು ಲಿಸ್ಟ್, ಹಿಂಗೆ ಇಡೀ 2 ವರ್ಷ ಲಿಸ್ಟಾಗ ಕಳೆಯಂಗದಾರ ಇವರು. ಅಲ್ಲ ನೋಡಿ, ಈ ವಿಚಾರದಲ್ಲಿ 2 ಅಂಶಗಳನ್ನ ನೋಡಬೇಕಾಗತ್ತೆ ಮೇಡಮ್. ಒಂದೇನಂತಂದ್ರೆ ಈಗ ನಾವು ಕಳೆದ 3 ವರ್ಷದಿಂದ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ, ಯಾವುದೇ ಕೋಆರ್ಡಿನೇಷನ್ ಇಲ್ಲ ಸರ್ಕಾರದಲ್ಲಿ. ಇಟ್ ಮೇ ಬಿ ಇನ್ ದ ಕೇಸ್ ಆಫ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಆಫೀಸರ್ಸ್ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾವುದೇ ಇಲಾಖೆ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಅದು ಭಾಳ ಸ್ಪಷ್ಟವಾಗಿ ಇವತ್ತು ಕಾಣಿಸ್ತಾ ಇದೆ. ಆಮೇಲೆ 2ನೇದು ಏನು ಅಂತಂದರೆ, ಈ ರಾಮಲಿಂಗಾರೆಡ್ಡಿ ಅವರು, KH ಮುನಿಯಪ್ಪ ಇವ್ರಿಗೆ ಯಾವ ನೈತಿಕತೆ ಇಟ್ಕೊಂಡು ಕೇಳ್ತಾರೆ ನಮ್ಗೆ ಇದೇ ಖಾತೆ ಬೇಕು, ಅದೇ ಖಾತೆ ಬೇಕಂತ. ನಾನು 2 ನಿಮಿಷ ಏನಂತಂದರೆ, ಇದೇ ರಾಮಲಿಂಗಾರೆಡ್ಡಿ ಅವ್ರ ಇಶ್ಯೂ ತೊಗೊಂಬಿಡೋಣ. 8 ಬಾರಿಯಿಂದ ಗೆದ್ಕೊಂಡ್ ಬಂದಿರತಕ್ಕಂಥ ವ್ಯಕ್ತಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್ ಯಾರೇ ಆಗಲಿ, ಒಂದು ಬದ್ಧತೆ ಇರಬೇಕು, ನೆಕ್ಸ್ಟ್ ಜನರೇಷನ್ಗೆ ಅವಕಾಶ ಮಾಡಿಕೊಡ್ಬೇಕು ಎನ್ನುವಂಥ ಪ್ರಬುದ್ಧತೆ ಇರಬೇಕು. ಅದು ಇವತ್ತಿನ ರಾಜಕೀಯದಲ್ಲಿ ಇಲ್ಲ. ಅದು ಭಾಳ ಒಂದು ರೀತಿಯ ಕ್ಲಿಷ್ಟಕರವಾದಂಥ ಸಂಗತಿ. ಆಮೇಲೆ ಇದೇ ರಾಮಲಿಂಗಾರೆಡ್ಡಿ ಅವರು, ನಿಮಗೆ ಗೊತ್ತಿರಲಿ, ಇವತ್ತು ಬೆಂಗಳೂರು ಏನಕ್ಕಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಗಾರ್ಬೇಜ್ ಸಿಟಿ ಅಂತ ಕರೆಸ್ಕೊಳ್ಳುತ್ತೆ ಅಂತ ಅದಕ್ಕೆ ಈ ವ್ಯಕ್ತಿನೇ ಕಾರಣ. ಈ ಆಂಧ್ರದಿಂದ ಕರ್ಕೊಂಡ್ಬಂದು ಒಂದಷ್ಟು ಈ ಆಂಧ್ರ ಬಿಡ್ಡಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಟೆಂಡರ್ ಕೊಟ್ಬಿಟ್ಟು ಆ ಸಂದರ್ಭದಲ್ಲಿ ಬಹಳಷ್ಟು ಹದಗೆಡ್ಸಿದ್ರು ಬೆಂಗಳೂರನ್ನ. 2013 to 2018 ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಈಗ ಇವ್ರು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಎಷ್ಟು KSRTC ಮತ್ತು BMTC ನೌಕರರ ಕುಂದುಕೊರತೆಗಳನ್ನ ಆಲಿಸುವಂತ